ಗಾಯತ್ರಿ ಶಾಂತೇಗೌಡಗೆ ಅದೃಷ್ಟ ಕೈ ಕೊಡ್ತಾ ಒಲಿದು ಬಂದಿದೆ ಸಚಿವ ಸ್ಥಾನದ ಅದೃಷ್ಟ ಮಿಸ್ ಆಗುತ್ತಾ ಹಾಗಾದ್ರೆ ಈಗಾಗಲೇ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿತ್ತು ಈಗ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅದೃಷ್ಟ ಕೈ ಕೊಡ್ತಾ ಹಾಗಾದ್ರೆ ಗಾಯತ್ರಿ ಅವರಿಗೆ ಈಗಾಗಲೇ ಅದೃಷ್ಟ ಒಲಿದಿತ್ತು ಆ ಅದೃಷ್ಟ ಮಿಸ್ ಆಗೋ ಸಾಧ್ಯತೆಗಳಿದಾವಂತೆ ಪ್ರಮಾಣ ವಚನ ಸ್ವೀಕರಿಸದಂತೆ ಮಾಜಿ ಸಿಎಂ ಕಡೆಯಿಂದ ಸೂಚನೆ ಬಂದಿದೆ ಗಾಯತ್ರಿ ಶಾಂತೇಗೌಡ ಸ್ಥಾನ ಪೆಂಡಿಂಗ್ ಇಡುವಂತೆ ಈಗ ಅಲ್ಲಿ ಇಂಟಿಮೇಷನ್ ಬಂದಿದೆ ಸ್ವತಃ ಕರೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕುರುಬರಲ್ಲಿ ಹಿರಿಯರಿಗೆ ಅವಕಾಶ ಕೊಡುವ ಚರ್ಚೆ ಆಗ್ತಿದೆ ಅಂತೆ ಕೊನೆ ಕ್ಷಣದಲ್ಲಿ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ರಾಘವೇಂದ್ರ ಹಿಟ್ನಾಳ್ಗೆ ಅವಕಾಶ ಸಿಗುತ್ತಾ ನೋಡಿ ಕೊನೆ ಕ್ಷಣದಲ್ಲಿ ಯಾಕೆ ಈ ರೀತಿ ಕಾಂಗ್ರೆಸ್ನವರು ಬದಲಾವಣೆ ಮಾಡ್ತಿದ್ದಾರೆ ಇದು ಮುಜುಗರ ಆಗುತ್ತೆ ಅವ್ರಿಗೆ ಬೇಸರ ತರಿಸುತ್ತೆ ಎಲ್ಲ ಕಡೆ ಸಿಹಿ ಹಂಚಿ ಸಂಭ್ರಮಪಟ್ಟು ಕೇಕೆ ಹೊಡೆದು ಪಟಾಕಿ ಸಿಡಿಸಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಎಲ್ಲ ರೆಡಿಯಾಗಿರ್ತಾರೆ ಅವ್ರು ಬರಲಿಕ್ಕೆ ಈ ಟೈಮ್ನಲ್ಲಿ ಬದಲಾವಣೆ ಮಾಡಿದರೆ ಯಾವ ಸಂದೇಶ ಕೊಟ್ಟಂಗಾಗುತ್ತೆ ಮೊದಲೇ ಹೇಳಬೇಕಲ್ವ ಏನಿದ್ರು ಕೂಡ ಈಗ ನೋಡಿ ಗಾಯತ್ರಿ ಶಾಂತೇಗೌಡ ಅವರು MLC ಆಗಿ ಇನ್ನೂ ಕೂಡ ಅಧಿಕಾರ ಸ್ವೀಕರಿಸೇನಿಲ್ಲ MLC ಆಗಿದ್ದಾರೆ ಬಟ್ ಅಧಿಕೃತವಾಗಿ ಅಧಿಕಾರ ತೆಗೆದುಕೊಳ್ಬೇಕು ಅವರು BK ಅಲ್ಲಿ ಪ್ರಾಣೇಶ್ ಇದ್ದಾರಲ್ವ ಪ್ರಾಣೇಶ್ ಅವರು ಅಸಿಂಧು ಆಯಿತು ಆ ಸ್ಥಾನಕ್ಕೆ ಇವರು ಬಂದರು ಉತ್ತಮ ಸಂಘಟನಾಕಾರ್ತಿಯಿಂದ ಗುರುಸ್ಕೊಂಡಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯ ಪ್ರಬಲ ಅಭ್ಯರ್ಥಿ ಕೂಡ ಅಂಥೇಳಿ ಆ ಕಡೆ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ BJPಗೆ ಒಳ್ಳೆ ಫೈಟ್ ಕೊಡಬೇಕು ಅಂತಂದರೆ ಇವರು ಸಚಿವರಾಗಬೇಕು ಅಂತ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು ಆದರೆ ಈಗ ಅವರಿಗೂ ಕೂಡ ನಿರಾಸೆ ಆಗಿದೆ ಸಿದ್ದರಾಮಯ್ಯನವರು ಫೋನ್ ಮಾಡಿ ಹೇಳಿದಾರಂತೆ ಸಚಿವ ಸ್ಥಾನದ ಆಲ್ರೆಡಿ ಫೈನಲ್ ಆಗಿದ್ದಂತಹ ಗಾಯತ್ರಿಯವರಿಗೆ ಫೋನ್ ಮಾಡಿ ನೀವು ಪ್ರಮಾಣ ವಚನ ತೆಗೆದುಕೊಳ್ಳಬೇಡಿ ಅಂತ ಹೇಳಿದಾರಂತೆ ಈಗ ಹಿಟ್ನಾಳಿದ್ದಾರೆ ಕುರುಬ ಸಮುದಾಯದಿಂದ ಮತ್ತು ಬಸವರಾಜ ಶಿವಣ್ಣವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರು ಅವರಿಬ್ಬರಲ್ಲಿ ಯಾರಿಗಾದರೂ ಮಣೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ ಕುರುಬ ಕೋಟಾದಿಂದ ಇವರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವರು ಅಲ್ಲೂ ಕೂಡ ಪ್ರಬಲವಾದಂಥ ಆಕಾಂಕ್ಷಿಗಳಿದ್ದರು ಈಗ ಮಹಿಳಾ ಕೋಟಾ ಒಂದೇ ಇತ್ತು ಇದನ್ನು ಒಂದು ಕೂಡ ಈಗ ಕೊಡದೇ ಇದ್ದರೆ ಏನಾಗುತ್ತೆ ಹಾಗಾದರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಅದು ಮೈನಸ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಮಹಿಳೆಯರಿಗೆ ಪ್ರಾಧಾನ್ಯತೆನೇ ಇಲ್ಲ ಅಂತ ಹೇಳಿದ್ರೆ ಒಂದಾದರೂ ಇರ್ತಿತ್ತು ಲಾಸ್ಟ್ ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು ಈ ಟೈಮ್ ಗಾಯತ್ರಿಯವರು ಕೊಟ್ಟರು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈಗ ನೋಡಿದರೆ ಅವರು ಲೋಕಭವನಕ್ಕೆ ಹೋಗೋದೇ ಬೇಡ ಅಂದರೆ ಪ್ರಮಾಣ ವಚನ ತೆಗೆದುಕೊಳ್ಳೋದೇ ಬೇಡ ಅಂಥೇಳಿ ಸ್ವತಃ ಸಿದ್ದರಾಮಯ್ಯನವರೇ ತಿಳಿಸಿದ್ದಾರಂತೆ ಭಾಳ ಕುತೂಹಲ ಇದೆ ಈಗ ಏನು ಬೇಕಾದರೂ ಆಗ್ಬೋದು ಕೊನೆ ಕ್ಷಣದಲ್ಲಿ ಆ ಸ್ಥಾನಕ್ಕೆ ಮತ್ತೆ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಹಿಟ್ನಾಳ ಅಥವಾ ಬಸವರಾಜ್ ಶಿವಣ್ಣನವರ ಇಬ್ಬರು ಕೂಡ ಬಹಳ ಹಿರಿಯರು ಅವಕಾಶ ಸಿಗಬೇಕು ಅಂತ ಅವರ ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ಕಾಯ್ದುಕೊಂಡು ಕೂತಿದ್ರು ಹಿಟ್ನಾಳ್ ಕೂಡ ಕೊಪ್ಪಳ ಜಿಲ್ಲೆಯಿಂದ ನಮಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕು ಕುರುಬ ಸಮುದಾಯದಿಂದ ಅವಕಾಶ ಸಿಗುತ್ತೆ ಅಂತ ನೆಚ್ಕೊಂಡಿದ್ರು ಆದರೆ ಆಗಿರಲಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಗಾಯತ್ರಿ ಅವ್ರ ಹೆಸರು ನೋಡಿದ ತಕ್ಷಣ ಎಲ್ಲರೂ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ರು ಏನಪ್ಪ ಇದು ಹೊಸ ಮುಖ ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ಅವಕಾಶ ಕೊಟ್ಟರು ಅಂತೇಳಿ ಬಟ್ ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಯಾಕೆ ಇವರನ್ನ ಈಗ ಕೈ ಬಿಡುವಂತಹ ಪ್ರಶ್ನೆಗಳು ಬಂತು ಅದನ್ನು ಹೊರತುಪಡಿಸಿದ್ರೆ ಈ ಸ್ಥಾನ ಮತ್ತೆ ಯಾರು ತುಂಬ್ತಾರೆ ಅಂತೇಳಿ ನೀಡಲಾಗಿತ್ತು AICC ಕೂಡ ಅಧಿಕೃತವಾಗಿ ಅವರನ್ನ ಆಯ್ಕೆ ಮಾಡಿ ಪಟ್ಟಿಯನ್ನ ಪ್ರಕಟ ಮಾಡಿತ್ತು ಆದ್ರೆ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗಾಯತ್ರಿ ಶಾಂತೇಗೌಡ ಅವರಿಗೆ ಕರೆಯನ್ನ ಮಾಡಿ ನೀವು ಪ್ರಮಾಣ ವಚನವನ್ನ ಸ್ವೀಕರಿಸಬೇಡಿ ಪೆಂಡಿಂಗ್ ಇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಕಾರಣ ಬೇರೊಬ್ಬರಿಗೆ ಉತ್ತರ ಕರ್ನಾಟಕ ಭಾಗದ ಬೇರೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ರಾಜ್ಯ ನಾಯಕರ ಮನದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಬಸವರಾಜ ಶಿವಣ್ಣ ಅವರು ಇದ್ದಾರೆ ಕುರುಬ ಸಮುದಾಯದಲ್ಲಿ ಹಾಗೆ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಇದ್ದಾರೆ NS ಭೂಸರಾಜು OBC ಸಮುದಾಯಕ್ಕೆ ಸೇರಿದಂತವರು ಸೊ ಇವರಲ್ಲಿ 3 ಜನರಲ್ಲಿ ಯಾರಾದ್ರೂ ಒಬ್ಬರಿಗೆ ಗುಡಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರ ರಾಜ್ಯ ನಾಯಕರ ಮಟ್ಟದಲ್ಲೇ ನಡೀತಾ ಇದೆ ಆ ಕಾರಣಕ್ಕೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಈಗ ಪೆಂಡಿಂಗ್ ಇಡಲಾಗಿದೆ ಒಂದು ವೇಳೆ ಈಗ ಶಿರ್ಸಿ ಶಾಸಕರಾಗಿರುವಂತಹ ಭೀಮಣ್ಣ ನಾಯಕ್ ಅವರ ಹೆಸರು ಕೂಡ ಇದೆ ಈ 4 ಜನರಲ್ಲಿ ಒಬ್ಬರಿಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆಗಳಿದೆ ಇನ್ನೊಂದು ಕಡೆ ಗಾಯತ್ರಿ ಶಾಂತೇಗೌಡ ಅವರು ಇತ್ತೀಚೆಗಷ್ಟೇ ಕೋರ್ಟ್ನಲ್ಲಿ ಜಯಗಳಿಸಿ ಪ್ರಾಣೇಶ್ ಅವರು ಸ್ಥಾನ ವಜಾ ಆಗಿತ್ತು ಅವರ ಜಾಗಕ್ಕೆ ಈಗ ಬಂದಿದ್ದಾರೆ ಸೊ ಇನ್ನು ವಿಧಾನ ಪರಿಷತ್ ಸದಸ್ಯೆಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿಲ್ಲ
ಅದರ ಒಳಗಡೆನೆ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ನೀಡಲಾಗಿತ್ತು. ಇದರಿಂದ ಕೆಲವು ಅಸಮಾಧಾನಗಳು ಕೂಡ ಶುರುವಾಗಿದ್ದು, ಯಾಕೆಂದ್ರೆ ಬಹಳ ಹಿರಿಯ ನಾಯಕಿಯರು ಕೂಡ ನಮ್ಗೆ ಅವಕಾಶ ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಅಂತದ್ರಲ್ಲಿ ಶಾಂತಗೌಡ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಈಗ ಅದನ್ನ ಹೋಲ್ಡ್ ಮಾಡಲಾಗಿದೆ. ಈ 4 ಜನರಲ್ಲಿ ಒಬ್ಬರಿಗೆ NS ಬೋಸರಾಜು, BY ಶಿರ್ಸಿ, ಭೀಮಣ್ಣ ನಾಯಕರ, ಹಾಗೆ ರಾಘವೇಂದ್ರ ಹಿಟ್ನಾಳ್ ಇಲ್ಲ ಬಸವರಾಜ್ ಶಿವಣ್ಣನವರು, ಈ 4 ಜನರಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳಿದೆ ಕೊನೆಯ ಕ್ಷಣದಲ್ಲಿ. ಪ್ರಭು ಶಿವಕುಮಾರ್, ಈಗ ಬೇಳೂರು ಗೋಪಾಲಕೃಷ್ಣ ಕಥೆ ಏನೀಗ? ಅವರು ಕೂಡ ಪ್ರಬಲ ಆಕಾಂಕ್ಷೆಗಿದ್ರು, ಸಂಭಾವ್ಯ ಪಟ್ಟಿಯಲ್ಲಿ ಕೂಡ ಅವ್ರ ಹೆಸರು ಓಡ್ತಾ ಇತ್ತು. ಅಂದ್ರೆ ಅಂದ್ರೆ ಆವೇಶದಲ್ಲಿ ರಾಜೀನಾಮೆ ಕೊಡ್ತೇವೆ ಅನ್ನೋ ಮಾತು ಹೇಳ್ತಿದ್ದಾರಾ? ನಿಜಕ್ಕೂ ಕೊಡ್ತಾರಾ? ಅವ್ರ ಮನಸ್ಸು ಪ್ರಯತ್ನ ಆಗುತ್ತೆ ಹೆಂಗೆ? ಈಗಾಗಲೇ ಪ್ರಭು ಒಂದು ಕಡೆ ಯಾರು ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರೆಲ್ಲರೂ ಕೂಡ ಈಗಾಗಲೇ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು ಕಡೆ ಹಂಪನಗೌಡ ಬಾದರ್ಲಿ ಅವರ ಬೆಂಬಲಿಗರು ಶಾಸಕರ ಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ನಡುವೆ ಮೈಸೂರಿನಲ್ಲಿ ತನ್ವೀರ್ ಶೆಟ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಆಕ್ರೋಶ ಅವರ ಬೆಂಬಲಿಗರು ಕಾರ್ಯಕರ್ತರು ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ಈಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಕಾರಣ ನಾಳೆ ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು ಸಚಿವ ಸ್ಥಾನಕ್ಕೆ. ಈಗ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ರಾಜೀನಾಮೆ ಅಕ್ಸೆಪ್ಟ್ ಆಗ್ಬೇಕಾಗತ್ತೆ, ರಾಜೀನಾಮೆ ತೆಗೆದುಕೊಳ್ಬೇಕಾದ್ರೆ. ಈಗ ಅವರು ಅಸಮಾಧಾನಗೊಂಡು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನಗಳಾಗಬಹುದು. ಮುಂದೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆ ಇದೆ, ಆರ್ಥಿಕ ಸಲಹೆಗಾರರ ಹುದ್ದೆಗಳು ಖಾಲಿ ಇದೆ, ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರ ಹುದ್ದೆಗಳು ಖಾಲಿ ಇದೆ, ಹಾಗೆ ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷರ ಹುದ್ದೆಗಳು ಕೂಡ ಖಾಲಿ ಇದೆ. ಅಲ್ಲಿ ಅವಕಾಶವನ್ನ ತುಂಬಿಕೊಂಡ ಒಂದು ಪ್ರಯತ್ನವನ್ನು ಮಾಡಬಹುದು, ಅವರನ್ನ ಸಮಾಧಾನ ಪಡಿಸಬಹುದು. ಒಂದು ವೇಳೆ ಸಮಾಧಾನ ಆಗದೆ ಹೋದ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.